बलयोद्धवन बल सैन्य वीरव्रत वत्सलय व्रत। पूरी खाली से मेरा पति साइड में था, एक इंसान है उसने उसको गोली मार, शायद मुस्लिम नहीं है, उसने उसको गोली मार दी। मेरे पति को बचा लो प्लीज, प्लीज आस्क फॉर हेल्प, वी डोंट नीड। ओके, डोंट वरी, डोंट वरी। मेरे बच्चे को हम लोग फौजी हैं। ಯಾವುದ್ರ ಬಗ್ಗೆ ಅಂದರೆ ಮೊನ್ನೆ ಆಗಿದ್ದು ಏಪ್ರಿಲ್ 22ನೇ ತಾರೀಕು ಕಾಶ್ಮೀರ ಪಹಲ್ಗಾಮ್ ಅಟ್ಯಾಕು ಅಲ್ಲಿ ಆಗಿರೋದು, ಏನೇನು ಯಾವ ಥರ ಆಯಿತು, ಹೇಗಾಯಿತು, ಎಲ್ಲಿ ಆಯಿತು, ಮತ್ತು ಇದೆಲ್ಲ ಆಗೋಕ್ಕೆ ಯಾರು ಕಾರಣ, ಇದೆಲ್ಲ ಹೇಗಾಯಿತು, ಅಲ್ಲಿ ಯಾವುದೇ ಸೆಕ್ಯೂರಿಟಿ ಇತ್ತಾ ಇಲ್ವಾ, ಇದೆಲ್ಲ ನಾನು ಇವತ್ತು ಹೇಳ್ಕೊಡ್ಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಗೊತ್ತಿರೋರು ನೋಡಿ, ಬೇಕಾದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಮುಂದೆ ಏನೋ ನಿಮಗೇನೋ ಇನ್ಫಾರ್ಮೇಷನ್ ಹೇಳಬೇಕು ಅಂತ ಇರುತ್ತೆ. ಹಾಗೂ ಬೆಳಗಾವಿನಲ್ಲಿ ಎಲ್ಲರೂ ಟೂರಿಗೆ ಅಂತ ಕಾಶ್ಮೀರಿಗೆ ಹೋಗಿರ್ತಾರೆ. ಅಂದರೆ ಕಾಮನ್ಲಿ ಎಲ್ಲರೂ ಡೈಲಿ ಯಾವ ಥರ ಟೂರಿಸ್ಟ್ಗಳು ತಿರ್ಗೋಕ್ಕೆ ಅಂತ ಹೋಗಿರ್ತಾರೆ. ಬೇಸಿಗೆ ವೆಕೇಷನ್ ಅದು ಅಂತ ಇರುತ್ತೆ ಎಲ್ಲ ಏಪ್ರಿಲಲ್ಲಿ, ಮಕ್ಕಳ ಸ್ಕೂಲ್ ರಜೆ ಅದು ಇದು ಅಂತ ಎಲ್ಲರಿಗೂ ಇರುತ್ತೆ. ಆ ಥರನೂ ಕಾಮನ್ನಾಗಿ ಎಲ್ಲರೂ ಪಹಲ್ಗಾಮಿಗೆ ಅಂದರೆ ಕಾಶ್ಮೀರಿಗೆ ಹೋಗಿರ್ತಾರೆ. ಅದರಲ್ಲಿ ಪಹಲ್ಗಾಮ್ ಅನ್ನೋದು ಅಲ್ಲಿ ನೋಡುವಂಥ ಸ್ಥಳ ಏನಪ್ಪ ಅಂದರೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಯಾಕೆ ಕರೀತಾರಪ್ಪ ಅಂದರೆ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್ ಥರ ವಾತಾವರಣ ಇರುತ್ತೆ, ಮತ್ತು ಅಲ್ಲಿ ಆ ಥರ ವಾತಾವರಣವೂ ಇರುತ್ತೆ. ಈ ಟೈಮಲ್ಲಿ ನಮ್ಮ ಕಡೆ ಎಲ್ಲ ನಮ್ಮ ಕರ್ನಾಟಕದಲ್ಲೇ ಬೇರೆ ಕಡೆ ಅಲ್ಲಿ ಬೇಸಿಗೆ ಅಂದರೆ ಸ್ವಲ್ಪ ಹೀಟ್ ಇರುತ್ತೆ, ಅಲ್ಲೆಲ್ಲ ಈ ಸಮಯದಲ್ಲಿ ಕೋಲ್ಡ್ ಇರುತ್ತೆ. ಅಂದರೆ ಎಲ್ಲರೂ ಅದೇ ಪ್ಲ್ಯಾನ್ ಆಗಿರುತ್ತೆ, ಅದಕ್ಕೆ ಹೋಗಿರ್ತಾರೆ. ಅಂದರೆ ಆ ದಿನದಲ್ಲಿ 400-300 ಜನ ಇಲ್ಲ 500 ಜನ ಅಂತ ಹೇಳ್ತಾರೆ. ಎಷ್ಟು ಅಂತ ನಮಗೂ ಎಕ್ಯುರೇಟಾಗಿ ಗೊತ್ತಿಲ್ಲ, ಅಷ್ಟು ಜನ ಹೋಗಿರ್ತಾರೆ. ಎಷ್ಟು 1 ಗಂಟೆ ಆಗಿರುತ್ತೆ, ಅಂದರೆ 1 ಗಂಟೆ ಆಗಿರುತ್ತೆ ಇದು ಇನ್ಸಿಡೆಂಟ್ ನಡೆದಿರೋದಂತೆ. ಎಲ್ಲರೂ ಚೆನ್ನಾಗಿ ನೋಡಿ ಫೋಟೋ ಶೂಟ್ ಮಾಡ್ಕೋತಾರೆ. ಇಲ್ಲಿ ನಿಮಗೆ ಫೋಟೋ ಹಾಕ್ತೀನಿ ನೋಡಿ. ಈ ಫೋಟೋದಲ್ಲಿ ಎಲ್ಲರೂ ಫೋಟೋ ಶೂಟ್ ಮಾಡ್ಕೋತಾರೆ, ವೀಡಿಯೋಸ್ ಹಾಕ್ಕೋತಾರೆ. ಈಗಿನ ಜನ್ರೇಷನ್ ಹೇಗಿದೆ ಗೊತ್ತಿದೆಯಲ್ಲ ನಿಮಗೆ, ವೀಡಿಯೋ ಫೋಟೋ ತಗೊಳ್ಳೋದು ಎಷ್ಟು ಇಷ್ಟ ಇರುತ್ತೆ ಅಂತ ಎಲ್ಲರೂ ಫೋಟೋ ವೀಡಿಯೋಸ್ಗಳು ತಗೊತಿರ್ತಾರೆ. ಅಲ್ಲಿ ನೋಡಬೇಕಾದ್ರೆ ಎಲ್ಲರೂ ಆ ಥರ ಬ್ಯುಸಿಯಾಗಿರ್ತಾರೆ. ತಮ್ಮ ಒಬ್ಬೊಬ್ಬರು ಅಂಗಡಿಯಲ್ಲಿ ಏನೋ ತಿನ್ನೋಕ್ಕೆ ತಗೋತಾ ಇರ್ತಾರೆ, ಇಲ್ಲ ಕೆಲವರು ಏನೋ ತಿಂತಾ ಇರ್ತಾರೆ, ಎಲ್ಲ ಏನೇನೋ ಒಂಥರ ಫೋಟೋ ತಗೊಳ್ಳೋದು ಅವ್ರವ್ರು ಬ್ಯುಸಿಯಾಗಿರ್ತಾರೆ. ಆ ಟೈಮಲ್ಲಿ 4 ಜನ ಗನ್ ಹಿಡ್ಕೊಂಡು ಆರ್ಮಿ ನಮ್ಮ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕ್ಕೊಂಡು 4 ಜನ ಗನ್ ಹಿಡ್ಕೊಂಡು ಬರ್ತಾ ಇರ್ತಾರೆ. ಅದನ್ನು ಯಾರೂ ಅಬ್ಸರ್ವ್ ಮಾಡಿರಲಿಲ್ಲ, ಯಾಕಂದರೆ ಎಲ್ಲರೂ ಬ್ಯುಸಿಯಾಗಿರ್ತಾರಲ್ಲ. ಕಾಮನಾಗಿ ಯಾರಾದರೂ ಬಂದರೆ ಯಾರು ಎಲ್ಲ ಬ್ಯುಸಿಯಾಗಿರ್ತಾರೆ. ಮತ್ತು ಟೂರಿಸ್ಟ್ ಪ್ಲೇಸು ಎಲ್ಲರೂ ತಮ್ಮ ಇದ್ರಾಗೆ ಏನೋ ಹೊಸ ಪ್ಲೇಸ್ ಇದೆ ನೋಡಬೇಕು ಮಾಡಬೇಕಂತ ಆಶ್ಚರ್ಯದಿಂದ ಎಲ್ಲರೂ ತಮ್ಮ ಕೆಲಸದಲ್ಲಿ ತಾವೇ ಬ್ಯುಸಿಯಾಗಿರ್ತಾರೆ. ಅದಕ್ಕೆ ಅವ್ರು ಜಾಸ್ತಿ ಅಬ್ಸರ್ವ್ ಮಾಡಲ್ಲ ಯಾರು ಕೂಡ. ಆ ಟೈಮ್ನಲ್ಲಿ ಇಲ್ಲೊಬ್ಬ ಅಂಕಲ್ ಇದ್ದಾರೆ, ವಿಡಿಯೋ ಮಾಡ್ತಿದ್ದಾರೆ. ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅವರು ನಾವು ಹೇಗೆ ವಿಡಿಯೋ ತಗೋತೀವಲ್ಲ ಕಾಮನ್ನಾಗಿ ಆ ಥರ ಅವ್ರು ವಿಡಿಯೋ ಮಾಡ್ತಾರೆ. ಈ ವಿಡಿಯೋದಾಗಿ ಅವರು ಹಿಂದೆ ಸೌಂಡ್ ಕೇಳ್ತಾ ಇದೆ, ಗನ್ ಶೂಟ್ ಮಾಡೋ ಸೌಂಡು. ಆ ಸೌಂಡ್ ಕೇಳಿಸ್ಮೇಲೆ ಎಲ್ಲರೂ ತಮ್ಮ ಕೆಲಸ ಮಾಡ್ತಾ ಇರುವಾಗ ಯಾವುದೇ ಶೂಟ್ ಮಾಡೋ ಅಂದ್ರೆ ಒಂಥರ ಸೌಂಡ್ ಬರುತ್ತೆ. ಅದು ಪಟಾಕಿ ಆಡಿಸೋ ಥರ, ಇಲ್ಲ ಗನ್ ಶೂಟ್ ಮಾಡ್ತಾರೆ ಗನ್ನಿಂದ ಆ ಥರ. ಆದರೆ ಎಕ್ಯುರೇಟಾಗಿ ಅದೇ ಅಂತ ಅಂದ್ಕೊಂಡಿರಲ್ಲ ಯಾರು. ಒಂದು ಸರಿ ಶೂಟ್ ಆಗುತ್ತೆ, ಒಂದು ಸರಿ ಸದ್ದು ಬರುತ್ತೆ ಅಂದ್ರೂ ಯಾರು ತಲೆ ಹಚ್ಕೊಳಕ್ಕೆ ಹೋಗಲ್ಲ. ಎಲ್ಲರೂ ಬ್ಯುಸಿನೇ ಆಗಿರ್ತಾರೆ ಆ ಟೈಮಲ್ಲಿ. ನೆಕ್ಸ್ಟ್ ಟೈಮು 2-3 ಸತಿ ಆಗೋಣ ಎಲ್ಲರೂ ಓಡೋಕ್ಕೆ, ಎಲ್ಲ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಳ್ಳೋಕ್ಕೆ ಅಂತ ಟ್ರೈ ಮಾಡ್ತಾರೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಯಾರಿಗೂ ಏನೂ ಗೊತ್ತಾಗೋದಿಲ್ಲ. ಅದರಲ್ಲಿ 4 ಜನ ಇರ್ತಾರಲ್ಲ, ಅವ್ರು 4 ಜನ ಬಂದು ಎಲ್ಲರೂ ನಿಮ್ಮ ಹೆಸರೇನು ಅಂತ ಕೇಳೋದು, ಶೂಟ್ ಮಾಡೋದು ಮಾಡ್ತಾರೆ. ಅದ್ರ ಹೆಸರಲ್ಲಿ ಈ ಹೆಸರು ಕೇಳೋದು ಯಾವ ಕಾರಣಕ್ಕಪ್ಪ ಅಂದರೆ ನೀವು ಹಿಂದೂ ಅದಿರಾ ಇಲ್ಲ ಅಂತ ತಿಳ್ಕೊಳ್ಳೋಗೋಸ್ಕರ ಹೆಸರು ಕೇಳ್ತಾ ಇರ್ತಾರೆ. ಅದು ಅವರಿಗೂ ಗೊತ್ತಾಗ್ತಿರಲ್ಲ ಫಸ್ಟಿಗೆ. ಆಮೇಲೆ ಎಲ್ರಿಗೂ ತಿಳಿದು ಬಿಡುತ್ತೆ ಇವರು ಹಿಂದೂ ನೋಡೇ ಕೊಲ್ತಾ ಇದ್ದಾರೆ ಅಂತ ಎಲ್ಲರೂ ಕೆಲವೊಬ್ರು ಸುಳ್ಳು ಹೇಳೋಕ್ಕೂ ಟ್ರೈ ಮಾಡ್ತಾರೆ. ಯಾಕಂದರೆ ಬಿಡ್ಬೋದೇನೋ, ಏನೋ ಪ್ರಾಣ ಎಲ್ಲರಿಗೆ ಪ್ರಾಣ, ಎಲ್ಲರೂ ಸಾವಂದರೆ ಯಾರಾದರೂ ಸಾವಂದರೆ ಹೌದಪ್ಪ ನಾನು ಸಾಯ್ತೀನಿ ಏನೋ ಬಿಡಿ ಅಂತ ಯಾರಾದರೂ ಅಂತಾರ? ಇಲ್ಲಲ್ಲ. ಹಾಗೆ ಅವರು ಅಂತಿರ್ತಾರೆ. ಅದಕ್ಕೋಸ್ಕರ ಅವರು ಕುರಾನ್ ಓದೋಕೆ ಅಂತ ಹೇಳ್ತಾರೆ. ಅವ್ರು ಓದ್ಲಿಕ್ಕಾಗಲ್ಲ. ಅದಕ್ಕೆ ಅವಾಗೂ ಅವ್ರಿಗೆ ಈ ಥರನೂ ಪರೀಕ್ಷೆ ಮಾಡಿ ಶೂಟ್ ಮಾಡ್ತಾರೆ. ಮತ್ತು ಇನ್ನೊಂದು ಯಾವ ಥರ ಅಂದರೆ, ಇದು ಹೇಳಕ್ಕೂ ನಮಗೆ ಸ್ವಲ್ಪ ಅಸಹ್ಯ ಅನಿಸುತ್ತೆ. ಆ ಥರ ಅವರೆಲ್ಲ ಬಟ್ಟೆ ಬಿಚ್ಚಿ ಅವರು ಚೆಕ್ ಮಾಡಿ ಆವಾಗೆ ಶೂಟ್ ಮಾಡಿ ಆ ಥರ ಶೂಟ್ ಮಾಡಿ ಕೊಲ್ತಿರ್ತಾರೆ. ಈಗ ಎಲ್ಲರೂ ಕೆಲವೊಬ್ಬರು ಹೇಗಿದ್ರಂದರೆ, ನಮ್ಮ ಕರ್ನಾಟಕದಿಂದ ಬಂದಿರೋರು ದಂಪತಿಗಳಿಬ್ಬರು, ಪಲ್ಲವಿ ಮತ್ತು
ಮಂಜುನಾಥ್ ರಾವ್ ಅಂತ ಇಬ್ಬರು ಗಂಡ ಹೆಂಡತಿ ಬಂದಿರೋದು. ಅವ್ರ ಜೊತೆ ಒಂದು ಮಗ ಇರ್ತಾನೆ. ಸೆಕೆಂಡ್ PUC ತಾನೇ ಪಾಸ್ ಆಗಿರ್ತಾನೆ ಅಂತ ಅದು ಖುಷಿಯಲ್ಲಿ ಅವ್ರು ವೆಕೇಷನ್ಗೆ ಅಂತ ಹೋಗಿರ್ತಾರೆ. ಟೂರಿಸ್ಟ್ ಪ್ಲೇಸ್ ತಿರುಗಾಡ್ಬರೋನು ಕಾಶ್ಮೀರದಲ್ಲಿ. ಮಂಜುನಾಥ್ ರಾವ್ ಇದ್ದಾರಲ್ಲ, ಅವರು ಒಂದೊಂದು ಡ್ರೀಮ್ ಪ್ಲೇಸ್ ಅಂತೆ कश्मीर ಅಂದರೆ ಅದಕ್ಕೆ ಹೋಗಿರ್ತಾರೆ ಅವರು ಒಟ್ಟರು ಕೂಡಿ. ಆವಾಗ जिस बंदे ने मेरे पति को मारा ना वो वही जा रहा था. मैंने उसे बोला मुझे भी मारो, तूने मेरे पति को मारा. मैंने मेरे सन में भी बोला तो उसने हमें नहीं मारा. उसने बोला मोदी को बोलो. उसने क्या बोला? उसने बोला नहीं मोदी को बोलो. ಅಂತಾರೆ. ಅವಾಗ ಅವ್ರು ಏನಂತಾರಂತೆ, ನಿನ್ನಗೆ ಬಿಡೋದೊಂದೇ ಕಾರಣ ಏನಪ್ಪ ಅಂದರೆ ನೀವು ಮೋದಿ ನಿಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ ಅದು ಅವ್ರಿಗೆ ಹೋಗಿ ನೀವು ಹೇಳಬೇಕು, ಇಲ್ಲಿ ಏನೇನು ನಡೆದಿದೆ ಈ ಘಟನೆಯನ್ನು ನೀವು ಹೇಳಬೇಕಂತ ನಿಮಗೆ ಬಿಡ್ತಾ ಇದ್ದೀವಿ ಅಂತ ಹೇಳಿ ಅವ್ರ ಗಂಡನ ಕೊಲ್ ಬಿಡ್ತಾರೆ ಅಲ್ಲಿ. ಮತ್ತು ಅದೇ ಇನ್ನೊಂದು ಜೋಡಿ ಇರುತ್ತೆ ಹನಿಮೂನ್ ಟ್ರಿಪ್ಪಿಗೆ ಅಂತ ಹೋಗಿರ್ತಾರೆ. ಅಲ್ಲಿಗೆ ಹೋಗಿದ ತಕ್ಷಣ ಅವ್ರ ಗಂಡನ ಕೂಡ ಕೊಲ್ಬಿಡ್ತಾರೆ ಅಲ್ಲಿಂದ ಗುಂಡಾಕಿ. ಅವ್ರ ಮದುವೆಯಾಗಿ ಬರೀ 1 ವೀಕ್ ಅಷ್ಟೇ ಆಗಿರುತ್ತೆ. ಅದು ತುಂಬ ಬೇಜಾರಾಗಿರೋ ವಿಷಯ. ಅಂದರೆ ಮುಂದಿನ ಜೀವನ ಏನು ಶುರು ಮಾಡಬೇಕು ಅಂತ ಹೋಗಿರೋ ಈ ಜೋಡಿಗಳಿಗೆ ಇಷ್ಟು ಅನಾಹುತ ಆಗಿಬಿಡುತ್ತೆ ಅಂತ ಅವರು ಅಂದ್ಕೊಂಡಿರಲ್ಲ, ನಾವು ಅಂದ್ಕೊಂಡಿರಲ್ಲ. ಅದೇ ಥರ 27 ಜನ ಕೊಲ್ಬಿಡ್ತಾರೆ. ಎಲ್ಲರೂ ಗುಂಡಿಟ್ಟು ಕೊಲ್ಬಿಡ್ತಾರೆ. ಅದರಲ್ಲಿ ಸಾಕಷ್ಟು ಜನ ಇಂಜುರಿಯನ್ನು ಆಗ್ತಾರೆ. ಅದರಲ್ಲಿ ಲೋಕಲ್ ಗಾರ್ಡ್ ಅಂತ ಒಬ್ಬರು ಇರ್ತಾರೆ. ಅವರು ಕೂಡ ಅವ್ರು ಮುಸ್ಲಿಮ್ಸ್ ಅವರೇ ಆಗಿರ್ತಾರೆ. ಅವರು ಇವರನ್ನು ಹೆಲ್ಪ್ ಮಾಡೋದು ನೋಡಿ ಅವರನ್ನು ಕೂಡ ಗುಂಡಿಟ್ಟು ಕೊಲ್ಬಿಡ್ತಾರೆ. ಅವ್ರು ದುಡಿದು ತಂದು ಕೊಡೋನು ಬೆನ್ನೆಲುಬು ಇದ್ದಂಗೆ ಒಂದು ಮನೆಗೆ ಅವನಿಗೂ ಈ ಥರ ಗುಂಡಿಟ್ಟು ಸೈಯದ್ ಹುಸೇನ್ ಅಂತ ಅವ್ರ ಹೆಸರಲ್ಲೇ ಗೊತ್ತಾಗತ್ತೆ ಅವ್ರ ಮುಸ್ಲಿಮ್ಸ್ ಅಂತ. ಅದು ಸಾಕಷ್ಟು ಜನ ಅದೇ ಥರ ಕೆಲವೊಬ್ಬರು ರಿಟೈರ್ಡ್ ಆಗಿರೋರು, ಕೆಲವೊಬ್ಬರು ಅತ್ತೆ ಜೊತೆ ಮಾವನ ಜೊತೆ ಬಂದವರು, ಕೆಲವರು ಫ್ಯಾಮ್ಲಿ ಜೊತೆ ಬಂದವರು ಎಲ್ಲರನ್ನು ಗುಂಡಿಟ್ಟು 26 ಜನಗಳನ್ನು ಗುಂಡಿಟ್ಟು ಕೊಲ್ಬಿಡ್ತಾರೆ. ಈ ಥರ ಆಗಿದೆ ಘಟನೆ ಅಂತ. ಈಗ ಅಲ್ಲಿ ಈ ಥರ ಆಗೋ ಕಾರಣ ಏನಪ್ಪ ಅಂದರೆ ಅಲ್ಲಿ ಯಾವುದು ಕೂಡ ಆರ್ಮಿ ಆಗಲಿ ಪೊಲೀಸ್ ಆಗಲಿ ಯಾವುದೇ ಸೆಕ್ಯೂರಿಟಿ ಇದ್ದಿದ್ದಿಲ್ಲ. ಅಲ್ಲಿ ಒಬ್ಬರಾದರೂ ಇರಬೇಕಲ್ಲ. ಟೂರಿಸ್ಟ್ ಪ್ಲೇಸ್ ಅಂದರೆ ತುಂಬಾ ಇದು ಆಗಿರುತ್ತೆ. ತುಂಬ ಜನ ಡೈಲಿ ಬರ್ತಾರೆ ಹೋಗ್ತಾರೆ, ಇದು ಎಲ್ಲರಿಗೂ ಗೊತ್ತಿರೋದೇ ವಿಷಯ. ಅಲ್ಲಿ ಒಬ್ಬರಾದರೂ ಇರಬೇಕಲ್ಲ. ಯಾಕೆ ಇದ್ದಿದ್ದಿಲ್ಲ ಅಂದರೆ ಅದು ಸ್ವಲ್ಪ ಮೇಲ್ಗಡೆ ಇರೋದು, ಅಂದರೆ ಸ್ವಲ್ಪ ಹತ್ಕೊಂಡು ಹೋಗಬೇಕು. 5-6 ಕಿಲೋಮೀಟ್ರ್ ಪೇಲ್ಗಾವ್ ಇದೆಯಲ್ಲ, ಪೇಲ್ಗಾವ್ಲಿಂದ ಒಂದು 5-6 ಕಿಲೋಮೀಟರ್ ದೂರ ಇದೆ. ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಇದೆಯಲ್ಲ, ಅದು ಪೇಲ್ಗಾವ್ಲಿಂದ 5-6 ಕಿಲೋಮೀಟರ್ ಅಷ್ಟು ದೂರ ಇದೆ. ಇದು ಕಾರಣ ಅಲ್ಲಿ ಸೆಕ್ಯೂರಿಟಿ ಈ ಕಾರಣಕ್ಕೆ ಇದ್ದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಯಾವ ಕಾರಣಕ್ಕಿದ್ದಿಲ್ಲ ಅಂತ ನನಗೂ ಕೂಡ ಗೊತ್ತಿಲ್ಲ. ಏನಾದರೂ ಗೊತ್ತಾಗಿಲ್ಲ. ಏನೋ ಒಬ್ಬರು ಒಂಥರ ಹೇಳ್ತಾರೆ. ಯಾವ ಕಾರಣಕ್ಕೆ ಇದ್ದಿದ್ದಿಲ್ಲ ಅಂತ ನಮಗೂ 400-500 ಜನ ಡೈಲಿ ಬರ್ತಾರಂತೆ. ಇನ್ಕಮ್ ಕೂಡ ಆಗ್ತಿರ್ಬೋದು. ಅದರಲ್ಲಿ ಒಂದು ಸೆಕ್ಯೂರಿಟಿನೂ ಇಡೋವಷ್ಟು ಇದಾಗ್ಬಿಡ್ತಾರೆ ನಮ್ಮ ಸರ್ಕಾರ ಅಂತ ಈಗ ಗೊತ್ತಾಗ್ತಾ ಇದೆ ನಮಗೆ. ಇಷ್ಟು ಜನ ನಮ್ಮ ಸಾಮಾನ್ಯ ಜನರು ಸಾವಿಗೆ ಬೆಲೆನೇ ಇಲ್ವಾ ಇಲ್ಲಿ? ಅಂದರೆ ಯಾವುದೋ ಏನೋ ದೊಡ್ಡ ಸೆಲೆಬ್ರಿಟೀಸು ಇಲ್ಲ ಯಾರೋ ಏನೋ ಸ್ವಲ್ಪ ಏನಾರು ಆದರೆ ಎಷ್ಟು ಇದು ಮಾಡಿಬಿಡ್ತಾರೆ ಎಲ್ಲರೂ. ಅದೇ ಸಾಮಾನ್ಯ ಜನರು ಬರ್ತಾರೆ ಹೋಗ್ತಾರೆ ಅಂತ ಅವ್ರಿಗೊಂದು ಸೆಕ್ಯೂರಿಟಿ ಕೂಡ ಇಲ್ಲ. ಅಲ್ಲಿ ಹೋದರು ಬಂದರು ಈ ಥರ ಆಯಿತು. ಅಲ್ಲಿ ಏನಾದರೂ ಸೆಕ್ಯೂರಿಟಿ ಇತ್ತಂದರೆ ಈ ಥರ ಆಗೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಈ ಥರ ಆಗೋಕ್ಕೆ ಸಾಧ್ಯ ಇರ್ತಿಲ್ಲ. ಆಗ್ಬೋದಿತ್ತು. ಆದರೆ ಇಷ್ಟು ಪರ್ಯಂತ 27 ಜನ ಸಾವು ಹೆಂಗಂದರೆ ಹೇಳೋಕ್ಕೂ ಇದಾಗುತ್ತೆ. 27 ಜನ ಈ ಥರ ಮೊದಲು ಕೂಡ ಆಗಿದೆ. ಆಗಿದೆ ಅಂದ್ರೂ ಯಾರೂ ಎಚ್ಚರ ವಹಿಸ್ಕೊಂಡು ಹೋಗಿಲ್ಲ. ಅದಾಗಿ ಅಲ್ಲಿ ಮೇಲಕ್ಕೆ ಹೋಗ್ಬೇಕಂದ್ರೆ ಯಾರು ಕೂಡ ಸಡನ್ಲಿ ಆಗಿ ನಾವು ಹಿಂಗಾಗಿದ್ದೀವಿ ನಮಗೆ ಹಿಂಗಾಗಿದೆ ಅಂತ ಅಲ್ಲಿ ಇನ್ಫಾರ್ಮ್ ಮಾಡೋದಕ್ಕೂ ಕೂಡ ಅವೈಲೇಬಲ್ ಏನೂ ಇರೋಲ್ಲ. ಅಂದರೆ ಫೋನ್ ಸಿಗ್ನಲ್ ಕೂಡ ಇರೋಲ್ಲ, ಯಾವುದೇ ಟೆಲಿಫೋನ್ ಆಗಲಿ ಯಾವುದೇ ಏನೇ ಇರೋದಿಲ್ಲ. ಹೋಗಬೇಕಾದ್ರೆ ನಾವು ಅದು ಕತ್ತೆ ಇರುತ್ತಲ್ಲ, ಕತ್ತೆ ಮೇಲೆ ಕುತ್ಕೊಂಡು ಹೋಗಬೇಕು, ನಡ್ಕೊಂಡು ಅಥವಾ ಕತ್ತೆ ಮೇಲೆ ಕುತ್ಕೊಂಡು ಹೋಗಬೇಕು. ಎಲ್ಲರೂ ಈ ಥರ ಆಗಿದ ತಕ್ಷಣ ನಮಗೂ ಸಾಯಿ ಹೊಡೆದು ಬಿಡ್ತಾರೇನಪ್ಪ ಅಂತ ಅಂಜಿ ಹೆದರ್ಕೊಂಡು ಎಲ್ಲರೂ ತಮ್ಮ ಮಕ್ಕಳನ್ನು ಎಲ್ಲರನ್ನು ಕರ್ಕೊಂಡು ಗಾಬರಿಗೊಂಡು ಬರ್ತಾ ಇರ್ತಾರೆ. ಈ ಥರ ಹೋಗಿ ಕೇಳೋನವ್ರಿಗೆ ಹೇಳಿ ಅಲ್ಲಿ 3 ಜನ ಬಂದು ಅಲ್ಲಿ ನ್ಯೂಲಿ ಮ್ಯಾರಿಡ್ ಕಪಲ್ ಅಂದೆ ಅಲ್ಲ. कोई बात नहीं, अपने आप बोले ना मुझे। पर थी क्या बोलते भेलपुरी खाने से मेरा पति साइड में था. एक इंसान है उसने उसको गोली मार दी. यहाँ पे उसने बोला कि ये शायद मुस्लिम नहीं है, उसने उसको गोली मार दी. नहीं, आप टेंशन मत लो. अब बेटा आप यहाँ पे रहो, हम साथ में. मैडम ये जो भीड़ सब है प्रेसिडेंट, आप टेंशन मत लो. मेरे पति को बचा लो. हम बचा देगा, कोई बात नहीं. भैया तो प्लीज भगवान के लिए बचा. ಹುಡುಗಿ ಹೇಳ್ತಾ ಇದ್ದಾಳೆ, ನೋಡಿ ನನ್ನ ಗಂಡನ ಈ ಥರ ಸಾಯಿ ಹೊಡೆದು ನಾನಿಲ್ಲಿ ಕೂತ್ಕೊಂಡು ಭೇಲ್ಪುರಿ ತಿಂತಾ ಇದೆ, ಈ ಥರ ನನ್ನ ಗಂಡನ ಸಾಯಿ ಹೊಡೆದ್ರು ಅಂತ ಹೇಳ್ತಾ ಇದೆ. ಇನ್ನೊಬ್ಳು ಹೇಳಿ ಅಲ್ಲೇ ನಿಂತ್ಕೊಂಡು ನನ್ನ ಗಂಡನ ಕಾಪಾಡಿ ಅಂತ ಆಡ್ತಾ ಇದ್ದಾಳೆ. ಯಾವ ಕ್ಷಣ ಇದ್ದಿರಬೇಕು ಅವ್ರಿಗೋಸ್ಕರ, ಅದು ಎಷ್ಟು ಕ್ರೂರಿಯಾಗಿರಬೇಕು, ಅವರು ಯಾವ ಥರ ಸಾಯಿ ಹೊಡ್ತಿದ್ದಾರೆ ಎಲ್ಲರನ್ನು ಅಂದರೆ ಅದು ಹೇಳೋಕ್ಕಾಗಲ್ಲ ನಮಗೆ. ನಾವಿಲ್ಲಿ ಬರೀ ಹೇಳ್ಬೋದು, ಅಲ್ಲಿ ಅವ್ರು ಅನುಭವಿಸಿದವ್ರಿಗೆ ಯಾವ ಥರ ಆಗಿರಬೇಕು, ಅವ್ರ ಫ್ಯಾಮಿಲಿ ಮೇಲೆ ಯಾವ ಥರ
ಅದ್ರ ಎಫೆಕ್ಟ್ ಆಗಿರಬೇಕು ಅಂತ ನಮಗೂ ನೆನೆಸ್ಕೊಂಡ್ರೆ ಇದಾಗುತ್ತೆ. ಆ ಥರ ಆಗಿಬಿಟ್ಟಿದೆ ಅಲ್ಲಿ. ಆಗಿದ ತಕ್ಷಣ ಎಲ್ಲರೂ ಕೆಳಗೆ ಬಂದು ಎಲ್ಲರಿಗೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಆದಮೇಲೆ ಎಷ್ಟೊಂದು ಸಮಯ ಆದಮೇಲೆ ಎಲ್ಲರೂ ಬಂದು ಹೆಲಿಕಾಪ್ಟರು ಎಲ್ಲ ಆಂಬ್ಯುಲೆನ್ಸು ಎಲ್ಲ ಕರೆದು ಎಲ್ಲರಿಗೂ ತಕ್ಷಣದಿಂದ ಅಲ್ಲಿ ಒಬ್ಬರು ಗುಂಡಿಟ್ಟು ಕೊಲ್ಲಿದ್ದವ್ರನ್ನ ಒಬ್ಬರು ಇರ್ತಾರಂತೆ. 30 ನಿಮಿಷವರೆಗೂ ಅವರು ಉಸಿರಾಡ್ತಾ ಇದ್ರಂತೆ. ಅವ್ರಿಗೆ ಇಮ್ಮಿಡಿಯೇಟ್ಲಿ ಯಾವ್ದಾದ್ರು ಆಂಬ್ಯುಲೆನ್ಸ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ಅವ್ರು ಜೀವಂತವಾಗಿರ್ತಿದ್ರಂತೆ. ಆದರೆ ಆ ಥರ ಆಗಲಿಲ್ಲ ಅಲ್ಲಿ. ಯಾವುದೇ ಇನ್ಫಾರ್ಮೇಷನ್ ಕೊಡೋಕ್ಕೂ ಆಗಲಿಲ್ಲ. ಆ ಥರ ಒಂದು ಜೀವದ ಪ್ರಾಣ ಹೋಯಿತು. ಇದು ಕೇರ್ಲೆಸ್. ಯಾವ ಕೇರ್ಲೆಸ್ ಇದು? ಯಾರದು ಇದೆಲ್ಲ ಮಾಡಿದ್ದು? ಯಾವ ಥರ ಆಯಿತು? ಇದೆಲ್ಲ ಆಗೋಕ್ಕೆ ಕಾರಣ ಏನು? ಮೊದಲೇ ಆಗಿತ್ತಂದರೆ ಎಚ್ಚರ ವಹಿಸ್ಬೇಕಿತ್ತಲ್ಲ ನಮ್ಮ ಸರ್ಕಾರ. ಎಲ್ಲನೂ ಏನೋ ಇನ್ಕಮ್ ಟ್ಯಾಕ್ಸು ಅದು ಇದು ಅಂತ ಎಲ್ಲನೂ ನಮ್ಮ ಹತ್ರ ತೊಗೊಂಡೇ ಬಿಡ್ತಾರೆ. ಇವ್ರೇನು ಯಾವ ಥರ ಕಿತ್ಕೋಬೇಕು ಆ ಥರ ಕಿತ್ಕೋತಾರೆ. ಆದರೆ ಒಂದು ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಇವರಿಗೆ. ನಾವು ಕೂಡ ನಾಳೆ ನಾವು ತಿರ್ಗೋಕೆ ಅಂತ ನಾವು ನೋಡಬೇಕಂತ ಟೂರ್ಗಂತ ಹೋಗ್ಬೇಕಂತ ನಾವು ಅಂದ್ಕೊಂಡಿರ್ತೀವಿ. ಇವರು ಯಾರೋ ಬಂದು ನಮಗೆ ಗುಂಡಿಟ್ಟು ಕೊಲ್ತಾರಂತ ಅವ್ರ ಬೈಕ್ ನಾವು ಬಿಡಬೇಕಾ ನಮ್ಮ ದೇಶದಲ್ಲಿ ಅಂತೀವಿ ಟೂರ್ ಮಾಡೋದು? ಅದು ನಮ್ಮ ದೇಶದಲ್ಲಿ. ಹೊರಗಿನ ದೇಶದಲ್ಲಿ ನಮ್ಮ ದೇಶದಲ್ಲಿ ಈ ಥರ ಆಗಿದ್ರೆ ಯಾರಾದರೂ ನಂಬೋ ವಿಷಯನ ಇದು? ಎಲ್ಲನೂ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎಲ್ಲನೂ ಅಂತಾರೆ. ಎಲೆಕ್ಷನ್ ಆಗೋವರೆಗೂ ಅದು ಆಯಿತು ಅಂತ ಎಲ್ಲ ಹೇಳಿ ಎಲೆಕ್ಷನ್ ಮಾಡ್ಕೋತಾರೆ. ಹಳ್ಳಿಯಲ್ಲಪ್ಪ ಅಂದ್ರೆ ಹೌದು. ಇಲ್ಲೆಲ್ಲ ಇಂಥ ದೊಡ್ಡ ಕಾಶ್ಮೀರದಲ್ಲಿ ಈ ಥರ ಆಗಿದೆ ಅಂದ್ರೆ ಅದು ನಂಬಕ್ಕಾಗಲ್ಲ. ಇದೇ ನಂದು 2 ಮಾತು ನಾನು ಹೇಳಬೇಕಾಗಿರೋದು ಇವತ್ತು. ನಿಮಗೆ ಹೇಳ್ಕೊಡ್ಬೇಕು ಏನಪ್ಪ ಅಂದರೆ, ಈ ಥರ ಇವ್ರು ಸೆಕ್ಯೂರಿಟಿ ಯಾಕೆ ಇರಲಿಲ್ಲ ಅಲ್ಲಿಗೆ? ಈ ಥರ ಯಾಕೆ ಆಗಲಿಲ್ಲ? ಈ ಥರ ಆಗಬಾರ್ದು ಮುಂದಿನ ಥರ ಅಂದರೆ ಇದನ್ನು ಜಾಸ್ತಿ ಒತ್ತು ಕೊಟ್ಟು ಎಲ್ಲರೂ ಈ ವಿಡಿಯೋ ಮೂಲಕನೇ ನಮ್ಮದು ಏನೇ ಆಗಲಿ, ಬಟ್ ಏನು ನಮ್ಮದು ಈ ವಿಡಿಯೋ ಮೂಲಕ ತಿಳಿಸೋದೇನಪ್ಪ ಅಂದರೆ, ಮುಂದೆ ಯಾವುದೇ ಥರ ಈ ಥರ ಆಗಬಾರ್ದು ಅಂದರೆ ಆಗಬಾರ್ದು. ಇದು ಒಂದೇ ಕಾರಣ ನಮ್ಮ ಇದರಲ್ಲಿ ಹೇಳೋದು ಒಂದೇ ಆದ ಕಾರಣ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಾಂದರೆ ನಿಮಗೇನೇ ಇದರಿಂದ ಏನಾದರೂ ಹೆಲ್ಪ್ಫುಲ್ ಅನಿಸಿತ್ತು, ಏನಾದ್ರು ಇನ್ಫಾರ್ಮೇಷನ್ ಮತ್ತು ಯಾವುದಾದ್ರ ಬಗ್ಗೆ ಏನಾದರೂ ಹೇಳಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. सीने विच बिखरे एक नाम तेरा ही लेंदे रह गए ओ तू एक भी सुनी ना तेनू तरस ना आया सी दर्द जुदा